ಚಂದ್ರಗಿರಿಯಲ್ಲಿ ಡೈನಮಿಕ್ ಹೀರೋ ದೇವರಾಜ್. ತುಂಬಾ ದಿನಗಳ ನಂತರ ಡೈನಮಿಕ್ ಸ್ಟಾರ್ ದೇವರಾಜ್ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ನ ಚಂದ್ರಗಿರಿ ಚಿತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಳ್ತಿದ್ದಾರೆ. ದೈವ ಮತ್ತು ಆತ್ಮವೊಂದರ ನಡುವಿನ ಹೋರಾಟದ ರೋಚಕ ಕಥೆಯನ್ನ ನಿರ್ದೇಶಕ ರಾಜೀವ್ ಕೃಷ್ಣ ತುಂಬಾ ಅಚ್ಚುಕಟ್ಟಾಗಿ ಹೇಳ್ತಿದ್ದಾರೆ. ಚಂದ್ರಗಿರಿ ಊರಿನ ನಿಗೂಢತೆಯ ಸ್ಟೋರಿಗೆ ಮನಸೊತ್ತಿರುವ ಶಿಲ್ಪಾ ಶ್ರೀನಿವಾಸ್ ನಿರ್ಮಾಣ ಮಾಡ್ತಿದ್ದಾರೆ. ಜನವರಿ 8ರಿಂದ ಚಂದ್ರಗಿರಿಯ ಚಿತ್ರೀಕರಣ ಶುರುವಾಗ್ತಿದೆ. ರೀಸೆಂಟ್ ಆಗಿ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿತ್ತು. ಸ್ನೇಹಿತರೆ ನಮಸ್ಕಾರ, ಸ್ವಾಮಿ ಶರಣ. ಸ್ನೇಹಿತರೆ, ಇದೇನು ಸ್ವಾಮಿ ಮಾಲೆ ಹಾಕ್ಬಿಟ್ಟಿದ್ದೀರಾ? ಈ ಮಾಲೆ ಹಾಕಿದ್ರೂ ಸಮೇತ ವಿಡಿಯೋ ಮಾಡ್ತಿದ್ದೀರಲ್ಲ ಅಂತೇಳಿ ನೀವು ಅಂದ್ಕೋಬೋದು. ಹೌದು, ನಾನು ರುದ್ರಾಕ್ಷಪುರಂ ಅಂತ ಒಂದು ತೆಲುಗು ಸಿನಿಮಾ ಮಾಡಿದೆ. ಆ ಟೈಮಲ್ಲಿ ನಮ್ಮ ರಿಲೇಷನ್ಸ್ ಕೆಲವರು ಮಾಲೆ ಹಾಕಿದ್ರು. ಇಡಮುಡಿಗೆ ಹೋಗಿದ್ದೆ. ಅವತ್ತಿನ ದಿನ ನನ್ನ ಸಿನಿಮಾ ಬಿಡುಗಡೆಯಾಗಿ ಸಕ್ಸಸ್ ಆದರೆ, ನಿರ್ಮಾಪಕರಿಗೆ ಲಾಭ ಬಂದರೆ ನಾನು ಮಾಲೆ ಹಾಕ್ತೀನಿ ಅಂಥೇಳಿ ನಾನು ಬೇಡ್ಕೊಂಡಿದ್ದೆ. ಅದೇ ರೀತಿ 2024 ಏಪ್ರಿಲ್ 26ನೇ ತಾರೀಕು ಅಂದರೆ ನಾನು ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಮಾಡಿರೋ ರುದ್ರಾಕ್ಷಪುರಂ 3 ಕಿಲೋಮೀಟರ್ ಅನ್ನೋ ಸಿನಿಮಾ ರಿಲೀಸು ಆಯಿತು. ನಿರ್ಮಾಪಕರಿಗೆ ಲಾಭನೂ ತಂದುಕೊಡ್ತು. ಆನಂತರ 2025ರಲ್ಲಿ ನಾನು ಮಾಲೆ ಹಾಕಬೇಕಾಗಿತ್ತು. ಹಲವಾರು ಕಾರಣಗಳಿಂದ ಮಾಲೆ ಹಾಕೋಕ್ಕಾಗಲಿಲ್ಲ. ಅದರಿಂದ ಆ ಭಗವಂತನಿಗೆ ಅರ್ಕೆ ತೀರಿಸೋದಕ್ಕೋಸ್ಕರ ಈ ಸರಿ ಮಾಲೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ನನ್ನ ಸ್ನೇಹಾಲಯಂ ಕ್ರಿಯೇಷನ್ಸ್ನ ಒಂದು ಹೊಸ ಪ್ರಯೋಗ, ಕ್ರೌಡ್ ಫಂಡಿಂಗ್ ಸಿನಿಮಾಗಳು ಮುಗಿಲು ಮಲ್ಲಿಗೆ, ಶಿಲ್ಪಾ ಶ್ರೀನಿವಾಸ್ ಎರಡೂ ತುಂಬ ಚೆನ್ನಾಗಿ ಬಂದಿದೆ. ನಿನ್ನೆ ತಾನೇ ಶಿಲ್ಪಾ ಶ್ರೀನಿವಾಸ್ನ ಡಬ್ಬಿಂಗ್ ಕಾರ್ಯ ಪ್ರಾರಂಭ ಆಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ ಕೆಲಸಗಳು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾಗಳು. ಅದೇ ರೀತಿ ನೆಕ್ಸ್ಟ್ ಇದೇ ಸ್ನೇಹಾಲಯಂ ಕ್ರಿಯೇಷನ್ಸಿಂದ ಒಂದು ಹೊಸ ಪ್ರಯೋಗ, ಹೊಸಬರೊಂದಿಗೆ ಹೊಸ ಪ್ರಯೋಗ ಚಂದ್ರಗಿರಿ ಅಂತ. ಅದರಲ್ಲಿ ಡೈನಾಮಿಕ್ ಹೀರೋ ದೇವರಾಜ್ ಸಾರು, ಸುಮನ್ ಸಾರು, ಕಾಲಕೆಯ ಪ್ರಭಾಕರು, ಇವರು ನಮ್ಮ ಶೋಭರಾಜ್ ಸಾರು, ಇಂಥವರು ಬಹಳಷ್ಟು ಸೀನಿಯರ್ ಆರ್ಟಿಸ್ಟ್ಗಳು ಇರ್ತಾರೆ. ಅದರ ಜೊತೆಗೆ ಬಹಳಷ್ಟು ಹೊಸಬರು, ಸುಮಾರು 80 ಭಾಗ ಹೊಸಬರಿಗೆ ಈ ಚಿತ್ರದಲ್ಲಿ ಅವಕಾಶ ಮಾಡಿಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಆದರೆ ಫ್ರೀಯಾಗಿ ಅಂತೂ ಏನಿಲ್ಲ. ಯಾಕಂದರೆ ಇರೋ ಮಾತು ಹೇಳಿಬಿಡಬೇಕು. ಸುಮ್ಮನೆ ಒಳಗೊಂದು ಹೊರಗೊಂದು ಇಟ್ಕೊಂಡು ಸುಳ್ಳುಗಳು ಹೇಳಿಕೊಂಡು ಆ ರೀತಿ ಮಾಡೋಕ್ಕಾಗೋದಿಲ್ಲ. ಇರೋದು ಏನಿದ್ರೆ ಅದನ್ನು ವಿಷಯ ಮಾತಾಡ್ತಾ ಇದ್ದೀನಿ. ಒಂದು ಶೇರ್ ರೂಪದಲ್ಲಿ 44,000 ರೂಪಾಯಿ ಅನ್ನೋದು ಒಂದು ಶೇರ್. ಈ ಒಂದು ಶೇರ್ ರೂಪದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿಕೊಂಡು ಎಲ್ಲರೂ, ಈ 80% ಕಲಾವಿದರು ಬಂಡವಾಳವನ್ನು ಹೂಡಿಕೆ ಮಾಡಿಕೊಂಡು ಈ ಸಿನಿಮಾ ನಿರ್ಮಾಣ ಮಾಡೋ ಅಂಥದ್ದು. ಸರ್, ನಾವು ದುಡ್ಡು ಹಾಕಿ ನಮಗೇನು ಸರ್ ಉಪಯೋಗ ಅಂತೇಳಿ ನೀವು ಕೇಳ್ಬೋದು. ಒಂದು, ನೀವು ಹಾಕಿರೋ ಅಮೌಂಟು ನಿಮಗೆ ಖಂಡಿತವಾಗ್ಲೂ 100ಕ್ಕೆ 100% ರಿಟರ್ನ್ ಕೊಡೋ ಜವಾಬ್ದಾರಿ ನಂದು, ನನ್ನ ಸ್ನೇಹಾಲಯಂ ಸಂಸ್ಥೆದು. ನೀವು ಏನು ಹಾಕಿದ್ದೀರಾ? ಒಂದು ಶೇರ್ ಅಂದರೆ 44,000. ಒಂದು ಶೇರ್ ಹಾಕಿದ್ದೀರಾ, 2 ಶೇರ್ ಹಾಕಿದ್ದೀರಾ, 3 ಶೇರ್ ಹಾಕಿದ್ದೀರಾ, 10 ಶೇರ್ ಹಾಕಿದ್ದೀರಾ, ನಿಮ್ಮ ಕೆಪಾಸಿಟಿ ಏನು ಹಾಕಿದ್ದೀರೋ ಅಮೌಂಟನ್ನು ಫಸ್ಟ್ ಸಿನಿಮಾ ಬಿಡುಗಡೆ ಆಗಲಿ, ಅದು ಸೋಲ್ಲಿ ಗೆಲ್ಲಿ ನಿಮ್ಮ ಅಮೌಂಟು ನಿಮಗೆ ರಿಟರ್ನ್ ಮಾಡೋ ಜವಾಬ್ದಾರಿ ಒಂದು. ಅದಕ್ಕೆ ಅಗ್ರಿಮೆಂಟ್ ಸಮೇತ ನಾವು ಮಾಡ್ಕೊಡ್ತೀವಿ. ಎರಡನೇದಾಗಿ, ನಿಮ್ಮ ಹೂಡಿಕೆಯ ಅಂದರೆ ಬಜೆಟ್ ಎಷ್ಟು, ಹೂಡಿಕೆಗಳು ಎಷ್ಟು ಶೇರ್ಗಳನ್ನು ಹಾಕ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ನಿಮ್ಮ ಹೈಟು, ಪರ್ಸ್ನಾಲಿಟಿ, ನಿಮ್ಮ ಗ್ಲಾಮರು, ನಿಮ್ಮ ಟ್ಯಾಲೆಂಟ್ ಏನಿದೆ ಅನ್ನೋದನ್ನು ಡಿಪೆಂಡ್ ಮಾಡಿ ನಿಮಗೆ ಇದರಲ್ಲಿ ಪಾತ್ರಗಳನ್ನು ಸಮೇತ ನಟಿಸೋವಂಥ ಅವಕಾಶವನ್ನು ಸಮೇತ ಕೊಳ್ಳಾಗುತ್ತೆ. ಇದು ಎರಡನೇದು. ಮೂರನೇದು ಏನಪ್ಪ ಅಂತಂದರೆ, ನಿರ್ದೇಶನ ಕಲಿಬೇಕು ಅಂತ ಆಸಕ್ತಿ ಇರೋವಂಥವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ಇಲ್ಲಿ ವರ್ಕ್ ಮಾಡ್ತಾ ಈ ಕಲಿ ನಲಿ ಅಂತಿದೆಯಲ್ಲ, ಹಾಗೆ ಇಲ್ಲಿ ಕೆಲಸ ಮಾಡ್ತಾ ಕಲಿಯುವಂಥ ಅವಕಾಶ. ನಾಲ್ಕನೇದಾಗಿ ಏನಪ್ಪ ಅಂತಂದರೆ, ಚಿತ್ರದಿಂದ ಏನಾದರೂ ಲಾಭ ಬಂದಾಗ ಅದರಲ್ಲೂ ಸಮೇತ ಯಾರೇ ಎಷ್ಟು ಶೇರ್ ಹಾಕಿದರೆ ಅದರ ಮೇಲೆ ರೇಷಿಯೋ ಮುಖಾಂತರ ಶೇರನ್ನು ಕೊಳ್ಳಾಗುತ್ತೆ. ನೆಕ್ಸ್ಟ್, ಶೂಟಿಂಗ್ ಟೈಮಲ್ಲಿ ನೀವು ಬಂದಾಗ ನಿಮಗೆ ಊಟ, ತಿಂಡಿ, ಉಳಿದುಕೊಳ್ಳೋ ವ್ಯವಸ್ಥೆ ಪ್ರತಿಯೊಂದು ಇದರಲ್ಲೇ ಇರುತ್ತೆ. ಇಷ್ಟೆಲ್ಲ ನಿಮಗೆ ಅವಕಾಶ ಕೊಟ್ಟು ನಿಮ್ಮ ಅಮೌಂಟು ನಿಮಗೆ ರಿಟರ್ನು ಕೊಟ್ಟು ನಾವು ಮಾಡ್ತಾ ಇದ್ದೀವಿ. ಬಟ್ ಇನ್ವೆಸ್ಟ್ಮೆಂಟ್ ಏನಕ್ಕೆಪ್ಪ ಅಂತಂದರೆ, ಈಗ ಯಾರೋ ಒಬ್ಬರ ಹತ್ರ ಹೋಗ್ಬಿಟ್ಟು ಪ್ರೊಡ್ಯೂಸರ್ ಹತ್ರ, ಸರ್ ನಾನು ಈ ಥರ ಸಿನಿಮಾಗಳು ಮಾಡಿದ್ದೀನಿ ಸರ್, ನೆಕ್ಸ್ಟ್ ಇವಾಗ ಚಂದ್ರಗಿರಿ ಅಂತ ದೇವರಾಜ್ ಹಾಕೊಂಡು ಸಿನಿಮಾ ಮಾಡ್ತೀನಿ, ಕೊಡಿ, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಯಾರಾದರೂ ನಿರ್ಮಾಪಕರನ್ನು ಕೇಳಿದ್ರೆ ಖಂಡಿತ ಸಿಗುತ್ತೆ. ಯಾರೋ ಒಬ್ಬರನ್ನು ಹಾಕೊಂಡು ನಾವು ಮಾಡ್ಬೋದು. ಆದರೆ ಒಬ್ಬ ನಿರ್ಮಾಪಕರನ್ನ ಕ್ಯಾಚ್ ಮಾಡಿ ನಾವು ಸಿನಿಮಾ ಮಾಡುವಾಗ
ಅವರು ಹೇಳಿದಂಥ ಟೆಕ್ನಿಷಿಯನ್ಸು, ಅವರು ಹೇಳಿದಂಥ ಆರ್ಟಿಸ್ಟ್ಗಳು, ಅವ್ರ ರಿಲೇಷನ್ಸು, ಅವ್ರ ಕಡೆ ಇರೋಂಥವ್ರು, ಅವರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮುಖಾಂತರ ಸಿನಿಮಾ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಹೋಗಲೇಬೇಕು. ಆವಾಗ ಹೊಸಬರಿಗೆ ಎಲ್ಲಿ ಅವಕಾಶ ಕೊಡೋಕ್ಕಾಗುತ್ತೆ ಅಲ್ವಾ? ಸೊ ಅವ್ರ ಕಂಡೀಷನ್ಗಳನ್ನೆಲ್ಲ ಒಪ್ಕೊಂಡು ನಾವು ಮಾಡೋಕ್ಕೆ ಆಗೋದಿಲ್ಲ. ನಾನು ಬಹಳಷ್ಟು ಕಂಡೀಷನ್ಗಳನ್ನು ಅನುಭವಿಸಿದೆ. ಆ ರೀತಿ ಸುಮಾರಷ್ಟು ಒಂದು ವರ್ಷದಲ್ಲಿ ಮಿನಿಮಮ್ ಒಂದು 10 ಪ್ರಾಜೆಕ್ಟ್ಗಳಾದರೂ ಕೈ ಬಿಡ್ತೀನಿ ನಾನು. ಪ್ರೊಡ್ಯೂಸರ್ಗಳು ಬರ್ತಾರೆ, ಮಾತಾಡ್ತಾರೆ, ಡಿಸ್ಕಷನ್ ಮಾಡ್ತೀವಿ, ಸ್ಟೋರಿ ಎಲ್ಲ ಒಪ್ಕೊಳ್ತಾರೆ. ಫೈನಲ್ ಅವ್ರು ಕೇಳೋದಿಷ್ಟೇ, ನನಗೆ ಹೀರೋಯಿನ್ ಅಡ್ಜಸ್ಟ್ ಮಾಡ್ಕೊಡ್ತೀರಾ, ಕಮಿಟ್ಮೆಂಟ್ಗೆ ಒಪ್ಪಿಸ್ತೀರಾ? ನಾವು ತಲೆ ಹಿಡಿದು ಕೆಲಸಗಳು ಮಾಡೋರಲ್ವಲ್ಲ, ನಿರ್ದೇಶನಕ್ಕೆ ಬಂದಿರೋಂಥವ್ರು, ಸಿನಿಮಾ ನಿರ್ದೇಶನ ಮಾಡಬೇಕು, ಇಲ್ಲಿ ಹೆಸರು ಮಾಡಬೇಕು, ಒಂದು ಅವಾರ್ಡ್ ಮಾಡಬೇಕು ಅಂತ ಬಂದಿರೋಂಥವ್ರು, ದುಡ್ಡಲ್ಲ, ರಿವಾರ್ಡ್ ಅಲ್ಲ, ಅವಾರ್ಡ್ ಪಡಿಬೇಕು ಅಂತ ಬಂದಿರೋಂಥವ್ರು, ತಲೆ ಹಿಡಿದು ಕೆಲಸ ಮಾಡೋಂಥವ್ರು ಬಹಳ ಜನ ಇದ್ದಾರೆ ಬೇರೆ ಬೇರೆ ಕಡೆ. ಅಂಥವ್ರ ಹತ್ರ ಹೋಗಿ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ವಿ. ಆ ರೀತಿ ಪ್ರತಿ ವರ್ಷ ಒಂದು 5, 6, 7, 8, 10 ಪ್ರಾಜೆಕ್ಟ್ಗಳವರೆಗೂ ನಾನು ಬೇಡ ಅಂತೇಳಿ ಒಪ್ಕೊಂಡಿರೋಂಥ ಪ್ರಸಂಗಗಳಿದೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಇದು ಕ್ರೌಡ್ ಫಂಡಿಂಗ್ ಸಿನಿಮಾ, 100% ನಿಮ್ಗೆ ಅವಕಾಶ ಮತ್ತು ನಿಮ್ಮ ಅಮೌಂಟ್ ನಿಮ್ಗೆ ರಿಟರ್ನ್ ಇರುತ್ತೆ. ಆಯಿತಾ? ನಿಮ್ಗೆ ಇಷ್ಟ ಇದ್ದಲ್ಲಿ ನನ್ನ ನಂಬರು 9000045557 ಕಾಲ್ ಮಾಡಿ ಬನ್ನಿ, ಆಫೀಸಿಗೆ ಬನ್ನಿ. ನೀವು ವಾಟ್ಸಪ್ಪಲ್ಲಿ ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಆಫೀಸಿಗೆ ಬನ್ನಿ, ಕುತ್ಕೊಳ್ಳೋಣ, ಮಾತಾಡೋಣ. ನಿಮ್ಗೆ ಏನೇ ಡೌಟ್ಸ್ ಏನೇ ಇದ್ದರೂ ಮಾತಾಡಿ. ಆಮೇಲೆ ನನ್ನೊಂದು ಬ್ಯಾಡ್ ಹ್ಯಾಬಿಟ್ ಇದೆ, ಏನಪ್ಪ ಅಂತಂದರೆ ಈ ಮಿತಂಡವಾದಿಗಳು ಅಂತ ಇರ್ತಾರೆ. ಒಂದು ಅಜ್ಞಾನ, ನಾವು ಹೇಳ್ತಿರ್ತೀವಿ, ಆದರೆ ಅದನ್ನು ಕೇಳೋಷ್ಟು ಜ್ಞಾನ, ಅದಕ್ಕೆ ಅಟ್ಲೀಸ್ಟ್ ಏನು ಉತ್ತರ ಕೊಡಬೇಕು, ನಾವು ಕೊಡೋ ಉತ್ತರ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋ ಒಂದು ಜ್ಞಾನ ಇಲ್ಲದವರೊಂದಿಗೆ ಹೆಚ್ಚಿನ ವಾದ ಮಾಡೋಕ್ಕೆ ಹೋಗೋದಿಲ್ಲ. ಆಯಿತು ಸರ್, ಓಕೆ ಸರ್, ಓಕೆ ಬಿಡಿ ಸರ್, ನೀವು ಹೇಳಿದ್ದೆ ಕರೆಕ್ಟ್ ಸರ್ ಅಂತ ಹೋಗ್ಬಿಡ್ತಾ ಇರ್ತೀನಿ. ಇದೊಂದು. ಹಾಗಾಗಿ ಫಸ್ಟೇ ಯೋಚನೆ ಮಾಡಿ, ನಾವು ಏನು ಹೇಳ್ತೀವಿ, ಅದಕ್ಕೆ ನಿಮ್ಮ ಆನ್ಸರ್ ಏನು? ನಾವು ಮಾತಾಡೋದು ಸರಿಯಾದ ತಪ್ಪ? ಅವ್ರು ಏನು ಹೇಳ್ತಾರೆ, ಹೋಗಲಿ, ನಾನು ಮಾತಾಡೋದು ತಪ್ಪಿದ್ರೆ ನಾನು ಬೈರಿ, ಹೊಡೀರಿ, ಏನಿಲ್ಲ. ನಾವೇನಾದರೂ ಮಾತಾಡೋವಾಗ ಅದರಲ್ಲಿ ನ್ಯಾಯಬದ್ಧವಾಗಿದ್ದರೆ ಅದಕ್ಕೆ ಆನ್ಸರ್ ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾತಾಡಿ. ಆಫೀಸಿಗೆ ಬರ್ತಾರೆ ಬಹಳ ಜನ, ನಾವೊಂದು ಹೇಳಿದ್ರೆ ಅವ್ರು ಏನೋ ಒಂದು ಮಾತಾಡ್ತಾ ಇರ್ತಾರೆ. ಮೊನ್ನೆ ಒಬ್ಬರು ಬಂದಿದ್ದರು ಆಫೀಸಿಗೆ, ತಿಲ್ಲರ್ ಮಂಜೂರು ಮುಗಿಲು ಮಲ್ಲಿಗೆಯಲ್ಲಿ ಹೀರೋ ಆಗಿ ಮಾಡಿದ್ರು. ಈ ರೀತಿ ನಂದು ರುದ್ರಾಕ್ಷ ಪ್ರಭು ಅವರೇ ಫೈಟ್ ಮಾಸ್ಟ್ರು, ಎಲ್ಲ ಮಾತಾಡ್ತಾ ಇದ್ದೀನಿ. ಗೊತ್ತಾ ಅವ್ರ ಮನೆ ನಿಮಗೆ ಅಂತಂದರು. ಹಾಂ ಗೊತ್ತು ಸರ್. ಅವ್ರ ಮನೇಲಿ ಸೋಫಾ ಇದೆಯಲ್ಲ ಗೊತ್ತಾ ಅಂತಂದ್ರೆ, ಗೊತ್ತು ಸರ್. ಆ ಸೋಫಾ ನಾನೇ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಯಾವಾಗ ಸರ್? 2018ರಲ್ಲಿ. ಹೌದಾ ಸರ್? ಗೋಲ್ಡ್ ಕಲರ್ ಅಲ್ವ ಸರ್ ಅದು ಸೋಫಾ? ವೈಟ್ ಆ್ಯಂಡ್ ಗೋಲ್ಡ್ ಮಿಕ್ಸ್ಡ್ ಕಲರ್, ಕ್ರೀಮಿ ಥರ ಬರುತ್ತೆ, ಆ ಥರದ್ದಲ್ವ ಸರ್? ಅದ್ರ ಮೇಲೆ ಕೂತ್ಕೊಂಡೆ ಅವ್ರಿಗೆ ಅಡ್ವಾನ್ಸ್ಗಳು ಮಾಡಿದ್ದೀನಿ ಸರ್ ಅಂತ ನಾನು ಅಂದೆ. ಅಲ್ಲ, ಆಫೀಸ್ಗೆಲ್ಲಾದ್ರೂ ಕರೆಸಿ ಎಲ್ಲಾದರೂ ಹೊರಗಡೆ ಮಾತಾಡ್ಬಿಟ್ರೆ ನಾವು ಅಂತ, ಅವ್ರ ಮನೆಯೆಲ್ಲ ನನಗೆ ಗೊತ್ತು ಸರ್. ಅದೆಲ್ಲ ಏನು ಸರ್, ಈಗ ನೀವು ಕ್ಯಾರೆಕ್ಟ್ರ್ ಕೇಳೋಕ್ಕೆ ಬಂದಿದ್ದೀರಾ, ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಿ. ಅವ್ರ ಮನೆ ಸೋಫಾ ಮಾಡಿಕೊಟ್ಟಿದ್ದು ಅವ್ರ ಮನೆ ಗೊತ್ತಾ, ಇದೆಲ್ಲ ಕೇಳ್ತಿರಲ್ಲ ಸರ್ ನೀವು ಅಂತೆಲ್ಲ ಹೇಳಿದೆ ನಾನು. ಈ ರೀತಿ ಬಹಳ ಜನ ಒಂದು ವೆರೈಟಿ ಜನ ಕಾಣಿಸ್ತಾರೆ ನಮಗೆ, ಏನು ಮಾಡೋಕ್ಕಾಗೋದಿಲ್ಲ. ಬಿಡಿ, ಅದ್ರ ಬಗ್ಗೆ ಬಿಡಿ. ಬನ್ನಿ ಸ್ನೇಹಿತರೆ, ಬನ್ನಿ, ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡೋಣ. ನಾನು ಹೇಳೋದಿಷ್ಟೇ, ನೀವು ಅವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ನಮ್ಮ 4 ಜನಕ್ಕೆ ಒಳ್ಳೆ ಆಗೋ ಕೆಲಸ, ಒಳ್ಳೆ ಇದಾಗೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಿಜವನ್ನೇ ಹೇಳ್ತೀವಿ, ಸುಳ್ಳು ಹೇಳೋದಿಲ್ಲ. ಅಂಥ ಟೈಮಲ್ಲಿ ಮಾಲೆ ಹಾಕಿದ್ರೂ ವಿಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದೀರಲ್ಲ ಅಂತ ಹೇಳೋ ಅವಶ್ಯಕತೆ ಇರೋದಿಲ್ಲ. ನಾವು ತಪ್ಪು ಮಾಡ್ತಾಯಿದ್ರೆ ಮಾಲೆ ಹಾಕ್ಬಿಟ್ಟು ತಪ್ಪು ಮಾಡ್ತಿದೆಯಲ್ಲ ಅನ್ಬೋದು. ನಾವು 4 ಜನಕ್ಕೆ ಒಳ್ಳೇದಾಗುವಂಥ ಕೆಲಸವನ್ನೇ ಮಾಡ್ತಿದ್ದೀವಿ, ಒಳ್ಳೆಯದೇ ಮಾತಾಡ್ತಿದ್ದೀವಿ. ಹಾಗಾಗಿ ನಿಮ್ಗೆ ಆಸಕ್ತಿಯಲ್ಲಿ ಬನ್ನಿ ಅಂತ ಹೇಳ್ತಾ, ಸ್ವಾಮಿ ಶರಣ, ನಮಸ್ಕಾರ.